ಕುಂಭರಾಶಿಯವರೇ, ಮುಂದಿನ 3 ದಿನ ಅಂತಂದರೆ ದಿನಾಂಕ 27, 28 ಮತ್ತು 29 ಈ 3 ದಿನ ಕುಂಭರಾಶಿಯವರ ಜೀವನದಲ್ಲಿ ಭಾರಿ ದೊಡ್ಡ ಬದಲಾವಣೆ ಆಗಲಿದೆ ಅಂತ ಹೇಳಿ ಇದೀಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ, 3 ದಿನ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಏನು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಕುಂಭರಾಶಿಯವರಿಗೆ ಮುಂದಿನ 3 ದಿನ ಅಂತಂದರೆ ಜೂನ್ 27, 28 ಮತ್ತು 29 ಈ 3 ದಿನಗಳ ಕಾಲ ಕುಂಭರಾಶಿಯವರ ಜೀವನದಲ್ಲಿ ಭಾರಿ ದೊಡ್ಡ ಬದಲಾವಣೆಯಾದರೆ ಆಗ್ತದೆ. ನಿಮ್ಮ ಕೋರಿಕೆಗಳು ಈ 3 ದಿನದಲ್ಲಿ ನೆರವೇರುವ ಸಾಧ್ಯತೆಗಳು ಹೆಚ್ಚಿರ್ತಕ್ಕಂಥದ್ದು. ಕುಂಭರಾಶಿಯವರ ಜೀವನದಲ್ಲಿ ನೀವು ಇಷ್ಟು ದಿನ ನನ್ನ ಆಸೆ ಈಡೇರ್ತಿಲ್ಲ ಅಂತ ಹೇಳಿ ತುಂಬ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿರ್ತೀರ. ಆ ನಿಮ್ಮ ಕೋರಿಕೆಗಳು, ನಿಮ್ಮ ಒಳ್ಳೆಯ ಮನಸ್ಸಿನ ಆಸೆಗಳೆಲ್ಲ ಈ 3 ದಿನದಲ್ಲಿ ಈಡೇರ್ತಕ್ಕಂತಹ ಕಾಲ ಆದರೆ ಇರ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ ದೊಡ್ಡ ಪವಾಡವೇ ನಡೀತಕ್ಕಂಥ ಸಾಧ್ಯತೆ ಹೆಚ್ಚಿದೆ. ಹೌದು, ಮುಟ್ಟಿದ್ದೆಲ್ಲ ಚಿನ್ನ ಆಗುವ ಭಾರಿ ಅದೃಷ್ಟ ಪ್ರಾಪ್ತಿಯಾಗುವ ದಿನ ಈ 3 ದಿನಗಳ ಕಾಲ ಆಗಿರುತ್ತೆ ಕುಂಭರಾಶಿಯವರ ಜೀವನದಲ್ಲಿ. ನೀವು ಪ್ರತಿದಿನ ಪಟ್ಟ ನೋವಿಗೆ ಈಗ ಪ್ರತಿಫಲ ಆದರೆ ಸಿಗ್ತಕ್ಕಂಥದ್ದು. ಅದೇ ರೀತಿ ಹೇಳಿದ್ನಲ್ಲ, ನೀವು ಇಷ್ಟು ದಿನ ಪಟ್ಟಂತಹ ಕಷ್ಟಕ್ಕೆಲ್ಲ ಈ 3 ದಿನದಲ್ಲಿ ಪ್ರತಿಫಲ ಆದರೆ ನೀವು ನಿರೀಕ್ಷಿಸಬಹುದಾಗಿರುತ್ತೆ. ಪ್ರತಿಫಲ ಆದರೆ ನಿಮಗೆ ಸಿಗ್ತಕ್ಕಂಥದ್ದು. ನೀವು ಈ ಹಿಂದೆ ಬೆಟ್ಟದಷ್ಟು ನೋವನ್ನು ಅನುಭವಿಸಿದ್ದೀರಿ ಅಲ್ಲವೇ? ನೀವು ಯಾವತ್ತಿಗೂ ಸಹ ಒಳ್ಳೆ ಮನಸ್ಸು ಉಳ್ಳವರಾಗಿರ್ತೀರ ಕುಂಭರಾಶಿಯವರು. ನಿಮ್ಮ ದೊಡ್ಡ ಶತ್ರು ಏನೆಂದರೆ ನಿಮ್ಮ ಕರುಣಾಮಯಿ ಹೃದಯ ಆಗಿರತ್ತೆ. ಹೌದು, ನಿಮ್ಮನ್ನು ನಂಬಿ ಬಂದವರನ್ನು ನೀವು ಸರ್ವಸ್ವವನ್ನು ಸಹ ಅವರಿಗೆ ಧಾರೆ ಮಾಡಿ ಅವರಿಗೆ ಸಹಾಯವನ್ನು ಮಾಡ್ತೀರಾ. ಹೌದು, ಅವರು ಕಷ್ಟ ಅಂತ ಹೇಳಿ ನಿಮ್ಮ ಬಳಿಗೆ ಬಂದಾಗ ನಿಮ್ಮ ಹತ್ರ ಹಣ ಇಲ್ಲದಿದ್ರೂ ಪರವಾಗಿಲ್ಲ, ಬೇರೆಯವರ ಬಳಿ ಸಾಲವನ್ನಾದರೂ ಮಾಡಿ ಅವರ ಸಹಾಯವನ್ನು, ಅವರಿಗೆ ಕಷ್ಟ ಬಂದಿರೋದಕ್ಕೆ ಅವರಿಗೆ ಹಣವನ್ನು ನೀಡಿ ಅವರಿಗೆ ಸಹಾಯವನ್ನು ಮಾಡ್ತಕ್ಕಂತಹ ಒಳ್ಳೆಯ ಮನಸ್ಸುಳ್ಳವರು ಕುಂಭರಾಶಿಯವರು ನೀವು ಆಗಿರ್ತೀರ. ಆದರೆ ನಿಮ್ಮ ಮನಸ್ಸು ಈಗ ಯಾರೂ ಸಹ ನಿಮ್ಮ ಒಂದು ಮನಸ್ಸನ್ನು ಇದೀಗ ಅರ್ಥ ಮಾಡಿಕೊಳ್ತಿಲ್ಲ. ಹೌದು, ನೀವು ಯಾರನ್ನು ನಂಬಿದ್ರೋ ಅವರಿಂದನೇ ನೀವು ಹೆಚ್ಚು ನೋವನ್ನು ಇದೀಗ ಅನುಭವಿಸಿದ್ದೀರಾ. ಹೌದು, ಅದು ನಿಮ್ಮ ಸ್ನೇಹಿತರೇ ಆಗಿರ್ಬೋದು, ನಿಮ್ಮ ಹತ್ತಿರದ ಸಂಬಂಧಿಗಳೇ ಆಗಿರ್ಬೋದು. ಅವರನ್ನೇ ತುಂಬ ಹೆಚ್ಚು ನಂಬಿರ್ತೀರ, ಅವರ ಮಾರ್ಗದರ್ಶನದಲ್ಲೇ ನಡೆದಿರ್ತೀರ, ಅವರಿಗೇ ಹೆಚ್ಚು ಸಹಾಯವನ್ನು ಮಾಡಿರ್ತೀರ. ಆದರೆ ಅವರಿಂದನೇ ನೀವು ಹೆಚ್ಚು ನೋವನ್ನು ಸಹ ಅನುಭವಿಸಿದ್ದೀರಾ. ಹಣ ಬಂದ ನಂತರ ನಿಮ್ಮನ್ನು ಈಗ ಅವರು ದೂರ ಇಟ್ಟಿದ್ದಾರೆ. ಹೌದು, ನೀವು ಮಾಡಿರ್ತಕ್ಕಂತಹ ಸಹಾಯದಿಂದ, ನಿಮ್ಮ ಸಲಹೆಯಿಂದ ಅವರು ಇದೀಗ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. ಆದರೆ ಈಗ ಅವರಿಗೆ ಆ ಒಂದು ಅಧಿಕಾರ ಬಂದಿರತಕ್ಕಂಥ ಕಾರಣದಿಂದಾಗಿ ನಿಮ್ಮನ್ನು ದೂರ ಇಟ್ಟಿದ್ದಾರೆ, ನಿಮ್ಮನ್ನು ಮರೆತಿದ್ದಾರೆ. ನೀವು ಹೊರಗಡೆ ನಗುತ್ತಾ ಇದ್ದರೂ ಸಹ ನಿಮ್ಮ ಒಳಗಡೆ ಇರ್ತಕ್ಕಂತಹ ಆ ಕಠಿಣ ನೋವಿಗೆ ಇದೀಗ ಪ್ರತಿಫಲ ಆದರೆ ಸಿಗ್ತಕ್ಕಂಥದ್ದು. ಕಷ್ಟದಲ್ಲಿದ್ದಾಗ ನಿಮ್ಮ ಜೊತೆ ಯಾರೂ ಸಹ ಇಲ್ಲವೆಂದು ನೀವು ತುಂಬ ಸಾರಿ ದುಃಖಪಟ್ಟಿದ್ದೀರಾ. ಇದೆಲ್ಲ ಮುಂದಿನ ದಿನಕ್ಕೆ ಫಲಗಳನ್ನು ಸಿದ್ಧಿ ಮಾಡುವ ಪರೀಕ್ಷೆಗಳಾಗಿರುತ್ತೆ. ಹೌದು, ಇಷ್ಟು ದಿನ ನೀವು ಪಟ್ಟಿರ್ತಕ್ಕಂತಹ ಕಷ್ಟಗಳಿಗೆ ಈ 3 ದಿನದಲ್ಲಿ ಪ್ರತಿಫಲ ಆದರೆ ಪ್ರಕೃತಿಯೇ ನಿಮಗೆ ನೀಡ್ತಕ್ಕಂಥದ್ದು. ಆದರೆ ಈ 3 ದಿನಗಳಲ್ಲಿ ಅಂತಂದರೆ 27, 28 ಮತ್ತು 29 ಈ 3 ದಿನಗಳಲ್ಲಿ ನಡೆಯುವ ಶುಭ ಘಟನೆಗಳು, ನಂತರ ಯಾವುದೇ ರೀತಿ ನಿಮ್ಮ ಮುಂದಿನ ಯೋಜನೆಗಳನ್ನು ಸಹ ನೀವು ಯಾರೊಂದಿಗೂ ಸಹ ಹಂಚಿಕೊಳ್ಳಬೇಡಿ. ಅದು ನಿಮ್ಮ ಸ್ನೇಹಿತರೇ ಆಗಿರ್ಬೋದು, ನಿಮ್ಮ ಸಂಬಂಧಿಗಳೇ ಆಗಿರ್ಬೋದು, ಸಹೋದ್ಯೋಗಿಗಳೇ ಆಗಿರ್ಬೋದು. ಯಾರೊಂದಿಗೂ ಸಹ ಈ 3 ದಿನ ನಡೀತಕ್ಕಂತಹ ಪವಾಡಗಳು, ನಂತರ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ನೀವು ತೆಗೆದುಕೊಂಡಿರ್ತಕ್ಕಂತಹ ಮುಂದಿನ ಯೋಜನೆಗಳನ್ನು ಯಾರೊಂದಿಗೂ ಸಹ ಹಂಚಿಕೊಳ್ಳಬೇಡಿ. ನಿಮ್ಮ ಸುತ್ತಮುತ್ತಲೂ ನಿಮ್ಮನ್ನು ತುಳಿಯಲು ಕಾಯುತ್ತಿದ್ದಾರೆ ಕಪಟಿ ಜನರು. ಹೌದು, ನಿಮ್ಮ ಬೆನ್ನ ಹಿಂದೆ ನಿಮ್ಮನ್ನು ದಾರಿ ತಪ್ಪಿಸಲು ಇದೀಗ ಕಾಯುತ್ತಿದ್ದಾರೆ. ಆದರೆ ಕೆಲ ದಿನಗಳಿಂದ ನೀವು ಯಾರನ್ನೂ ಸಹ ಸುಲಭವಾಗಿ ನಂಬುತ್ತಿಲ್ಲ. ಇದನ್ನು ನೀವೇ ಗಮನಿಸಿದ್ದೀರಾ, ಹೌದಲ್ಲವೇ? ಹೌದು, ಇದೀಗ ನೀವು ಯಾರನ್ನೂ ಸಹ ಅಷ್ಟು ಸುಲಭವಾಗಿ ನಂಬುತ್ತಿಲ್ಲ. ಯಾಕೆಂದರೆ ಇದು ಪ್ರಕೃತಿಯೇ ನಿಮ್ಮಲ್ಲಿ ಆ ಒಂದು ಜಾಗರೂಕತೆಯನ್ನು ಮೂಡಿಸ್ತಿದೆ. ಅವರು ಮಾತಿನ ಹಿಂದೆ ಇರುವ ಸ್ವಾರ್ಥವನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ಅದು ಸಹ ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ನೀವು ಸೂಕ್ಷ್ಮ ಮತ್ತು ಬುದ್ಧಿವಂತರಾಗಿರ್ತೀರ ಕುಂಭರಾಶಿಯವರು. ನಿಮ್ಮ ಸಹನೆಯ ಕಟ್ಟೆ ಹೊಡೆದರೆ ಅದನ್ನು ತಡೆಯಲು ಯಾರಿಂದನೂ ಸಾಧ್ಯ ಇಲ್ಲ. ಹೌದು, ನಿಮ್ಮ ಸ್ನೇಹಿತರು, ನಿಮ್ಮ ಸಹೋದ್ಯೋಗಿಗಳು ಇಷ್ಟು ದಿನ ನಿಮ್ಮನ್ನು ತುಳಿಯಲು ಕಾಯುತ್ತಿದ್ದರು, ನಿಮ್ಮ ಸೋಲಿಗಾಗಿ ಕಾಯುತ್ತಿದ್ದರು.
ಹಾಗಾಗಿ ನೀವು ಇಷ್ಟು ದಿನ ಅವರು ಏನೇ ಮಾಡಿದ್ರು, ಅವರು ನಿಮ್ಮನ್ನು ಅವಮಾನ ಮಾಡಿದರೂ ಸಹ ನೀವು ಅದನ್ನೆಲ್ಲ ಸಹಿಸಿಕೊಂಡು ಸಹನೀಯ ಹೃದಯದಿಂದ ನೀವು ಇಷ್ಟು ದಿನ ಜೀವನವನ್ನು ನಡೆಸಿದ್ದೀರಾ. ಆದರೆ ನಿಮ್ಮೊಳಗಿರ್ತಕ್ಕಂತಹ ಆ ಒಂದು ಸಹನೀಯ ಕಟ್ಟೆ ಹೊಡೆದು ಹೋದರೆ ನಿಮ್ಮನ್ನು ತಡೆಯಲು ಯಾರಿಂದನೂ ಸಹ ಸಾಧ್ಯ ಆಗೋದಿಲ್ಲ. ಅಷ್ಟು ಆಕ್ರೋಶದ ಶಕ್ತಿಯಾದರೆ ನಿಮ್ಮ ಒಳಗಡೆ ಇರ್ತಕ್ಕಂಥದ್ದು. ಆದರೆ ಈ ದೈವಿಕ ಶಕ್ತಿಗಳು ನಿಮ್ಮ ಕೈ ಹಿಡಿದಿರುವುದು ಕಾಲ ಆದರೆ ಬಂದಿರತಕ್ಕಂಥದ್ದು. ಹೌದು, ದೈವಿಕ ಶಕ್ತಿಗಳಾದರೆ ಈಗ ನಿಮ್ಮ ಜೊತೆ ಇದ್ದಾರೆ. ನಿಮಗೆ ಯಾವುದೇ ರೀತಿ ಭಯ ಇಲ್ಲದೇ ನೀವು ಈಗ ಜೀವನದಲ್ಲಿ ಮುಂದೆ ನಡೆಯಬಹುದಾಗಿರುತ್ತೆ. ನಿಮಗೆ ಅವಮಾನ ಮಾಡಿದ್ರಲ್ಲ, ಸೊ ಅವರ ಮುಂದೆ ಇದೀಗ ತಲೆ ಎತ್ತಿ ನಿಲ್ಲುವ ಕಾಲ ಆದರೆ ಬಂದಿರತಕ್ಕಂಥದ್ದು. ನಿಮ್ಮ ಪ್ರತಿಭೆಗೆ ತಕ್ಕ ಗೌರವ ನಿಮಗೆ ಇದುವರೆಗೂ ಸಿಗಲಿಲ್ಲ ಅಲ್ಲವೇ? ಆದರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಪ್ರತಿಭೆಗೆ ತಕ್ಕಂತಹ ಗೌರವ ಆದರೆ ಸಿಗ್ತಕ್ಕಂಥದ್ದು. ಸಮಾಜದಲ್ಲಿ ಗೌರವನೂ ಸಹ ನಿಮಗೆ ಸಿಗ್ತಕ್ಕಂಥದ್ದು. ನಿಮ್ಮ ಕಷ್ಟಕ್ಕೆ ಫಲ ಸಿಗ್ತಿಲ್ಲ ಅಂತ ಹೇಳಿ ನೀವು ತುಂಬ ಬಾರಿ ಯೋಚನೆಯನ್ನು ಮಾಡಿ ದುಃಖ ಪಟ್ಟಿದ್ದೀರಾ, ಹೌದಲ್ವೇ? ನಾನು ಇಷ್ಟು ಕಷ್ಟಪಡ್ತಿದ್ದೀನಿ, ನನ್ನ ಹತ್ರ ಹಣನೇ ಇರೋದಿಲ್ಲ ಅಂತ ಹೇಳಿ ತುಂಬ ಬಾರಿ ನೀವು ಕಷ್ಟವನ್ನು ಪಟ್ಟಿದ್ದೀರಾ. ಆದರೆ ಇದೀಗ ನಿಮಗೆ ಒಳ್ಳೆಯ ದಿನಗಳಾದರೆ ಈ 3 ದಿನ ಆಗಿರುತ್ತೆ, ಭಾರಿ ಅದೃಷ್ಟದ ದಿನ ಆಗಿರುತ್ತೆ ಕುಂಭರಾಶಿಯವರಿಗೆ. ಹೌದು, ಈ 3 ದಿನದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯನ್ನು ನೀವು ಕಾಣಬಹುದಾಗಿರುತ್ತೆ. ವೃತ್ತಿಯಲ್ಲಿ ಪ್ರಗತಿಯನ್ನು ನೀವು ಕಾಣಬಹುದಾಗಿರುತ್ತೆ. ವೃತ್ತಿ ಜೀವನದಲ್ಲಿ ಬದಲಾವಣೆ, ಉನ್ನತ ಸ್ಥಾನಕ್ಕೆ ಹೋಗುವ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು. ನಿಮಗೆ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ. ಹೌದು, ದೊಡ್ಡ ದೊಡ್ಡ ಯೋಜನೆಗಳ ಅವಕಾಶಗಳು ಸಹ ಇದೀಗ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಪ್ರತಿ ಕೆಲಸದಲ್ಲಿ ವಿಜಯಲಕ್ಷ್ಮಿ ದೇವಿಯ ಆಶೀರ್ವಾದ ಆದರೆ ನಿಮಗೆ ಸಿಗಲಿದೆ ಈ 3 ದಿನದಲ್ಲಿ. ನಂತರ ಇದೇ ಈ 3 ದಿನಗಳಲ್ಲಿ ಸುತ್ತಮುತ್ತ ಸಕಾರಾತ್ಮಕ ಶಕ್ತಿಯಾದರೆ ತುಂಬಿರುತ್ತೆ. ನಿಮ್ಮ ಸುತ್ತಮುತ್ತಲೂ ಸಹ ಆ ಒಂದು ಸಕಾರಾತ್ಮಕ ಶಕ್ತಿಯ ಮೂಲಕ ನೀವು ಯಾವುದೇ ಒಂದು ಕೆಲಸವನ್ನು ಮಾಡಿದರೆ ಅದರಲ್ಲಿ ಜಯ ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ಹೌದು, ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಲಿದೆ. ನಂತರ ಜೀವನದಲ್ಲಿ ಧನಲಾಭ ಪ್ರಾಪ್ತಿಯಾಗಲಿದೆ. ನಿಮ್ಮ ಮನೆಯಲ್ಲಿ ಕಷ್ಟಗಳೆಲ್ಲ ದೂರ ಆಗಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ನಕಾರಾತ್ಮಕ ಶಕ್ತಿಯೆಲ್ಲ ದೂರ ಆಗ್ತಕ್ಕಂಥದ್ದು. ಶ್ರೀ ಲಕ್ಷ್ಮೀ ದೇವರ ಆಶೀರ್ವಾದ ನಿಮ್ಮ ಮನೆಯ ಮೇಲೆ ಬೀರಲಿದೆ. ನಿಮ್ಮ ಸುತ್ತ ಇರುವ ಕಪಟಿ ಜನರಿಗೆ ದೇವರೇ ಈಗ ಉತ್ತರವನ್ನು ನೀಡುತ್ತಾರೆ. ಹೌದು, ನೀವು ಯಾವುದೇ ರೀತಿ ವಾಗ್ವಾದವನ್ನು ಮಾಡ್ಕೊಳ್ತಕ್ಕಂತಹ ಅವಶ್ಯಕತೆ ಇರೋದಿಲ್ಲ. ನೀವು ಇಷ್ಟು ದಿನ ಹೇಗಿದ್ದರೂ ಸಹನ ಹೃದಯದಿಂದ ಅದೇ ರೀತಿ ನೀವು ನಿಮ್ಮ ಕಾರ್ಯವನ್ನು ಮಾಡ್ತೀರಿ. ಮುಂದಿನ 3 ದಿನದಲ್ಲಿ ನಿಮ್ಮನ್ನು ಹೀಯಾಳಿಸಿದರು, ನಿಮ್ಮನ್ನು ಅವಮಾನಿಸಿದವರು, ನಿಮ್ಮ ಸೋಲಿಗಾಗಿ ಕಾಯ್ತಿರ್ತಕ್ಕಂತಹ ಕಪಟಿ ಜನರಿಗೆ ಆ ದೇವರೇ ಕಾಲವಾದ ಮೂಲಕ ಉತ್ತರವನ್ನು ನೀಡುತ್ತಾರೆ. ಹೌದು, ಇದೀಗ ಕನಸಿನಲ್ಲಿ ದೇವರು ಸಹ ಕಾಣಿಸಿಕೊಳ್ತಾರೆ. ಹಾಗೆ ಕನಸಿನಲ್ಲಿ ದೇವರು ಬಂದರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಪ್ರಾರಂಭ ಆಗಿದೆ ಅಂತ ಹೇಳಿ ಅರ್ಥ. ಕನಸಿನಲ್ಲಿ ದೇವರು ಸಂದೇಶವನ್ನು ನೀಡುತ್ತಿದ್ದಾರೆ. ದೇವರ ಮೂರ್ತಿ ಕಂಡರೆ ನಿಮಗೆ ಶುಭ ಫಲಗಳು, ಶುಭ ಸಮಯ ಪ್ರಾರಂಭ ಆಗಿದೆ ಅಂತ ಹೇಳಿ ನೀವು ಭಾವಿಸಬೇಕಾಗಿರುತ್ತೆ. ಈಗ ಕನಸನ್ನು ಯಾರಿಗೂ ಸಹ ಹೇಳಬಾರದು. ಹೌದು, ಈ 3 ದಿನದಲ್ಲಿ ಬೀಳ್ತಕ್ಕಂತಹ ದೈವಿಕ ಕನಸುಗಳನ್ನು ನೀವು ಯಾರೊಂದಿಗೂ ಸಹ ಹಂಚಿಕೊಳ್ಳಬಾರದಾಗಿರುತ್ತೆ. ಹೌದು, ಈಗ ನೀವು ನಿಮಗೆ ಬೇಡವಾದ ವಿಚಾರವನ್ನು, ಬೇಡವಾದ ವ್ಯಕ್ತಿಗಳನ್ನು ದೂರ ಇಟ್ಟಿದ್ದೀರಾ. ಈ ಬದಲಾವಣೆ ಜೀವನದಲ್ಲಿ ದೊಡ್ಡ ಲಾಭವನ್ನೇ ತರುತ್ತದೆ. ಹೌದು, ಈ 3 ದಿನದಲ್ಲಿ ಕುಟುಂಬದಲ್ಲಿರತಕ್ಕಂತಹ ಭಿನ್ನಾಭಿಪ್ರಾಯಗಳೆಲ್ಲ ದೂರ ಆಗಿ ಶಾಂತಿಯಾದರೆ ಸಿಗ್ತಕ್ಕಂಥದ್ದು. ನಿಮ್ಮ ಮಾತಿಗೆ ಈ ಹಿಂದೆ ಬೆಲೆ ಸಿಗ್ತಿರಲಿಲ್ಲ, ಆದರೆ ಈಗ ಬೆಲೆ ಆದರೆ ಇರ್ತಕ್ಕಂಥದ್ದು. ಜಗತ್ತಿನಲ್ಲಿ ಗೌರವವನ್ನು ನೀವು ಕಾಣಬಹುದಾಗಿರುತ್ತೆ. ನೀವು ನಿಮ್ಮ ವಿನಯವನ್ನು ಕಳೆದುಕೊಳ್ಳಬಾರದು. ಹೌದು, ಈಗ ಲಾಭ ಧನ ಪ್ರಾಪ್ತಿಯಾದಾಗ ನೀವು ನಿಮ್ಮ ವಿನಯವನ್ನು ಕಳೆದುಕೊಳ್ಳಬಾರದಾಗಿರುತ್ತೆ. ಈ ಹಿಂದೆ ಹೇಗಿದ್ರೋ ಅದೇ ರೀತಿ ಜೀವನವನ್ನು ನೀವು ಮುಂದುವರಿಸಬೇಕಾಗಿರುತ್ತೆ. ಎಲ್ಲರಿಗೂ ಸಹಾಯವನ್ನು ಮಾಡಿ ಧರ್ಮ ಮಾರ್ಗದಲ್ಲೇ ನಡೆಯಿರಿ. ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕಾಗಿರುತ್ತೆ. ನಂತರ ಮುಂದಿನ ದಿನಗಳಲ್ಲಿ ಆರೋಗ್ಯದಲ್ಲಿ ಸುಧಾರಣೆಯನ್ನು ಸಹ ನೀವು ಕಾಣಬಹುದಾಗಿರುತ್ತೆ. ಮುಖದಲ್ಲಿ ಹೊಸ ಕಾಂತಿಯನ್ನು ನೀವು ಕಾಣಬಹುದಾಗಿರುತ್ತೆ. ನಂತರ ಪ್ರತಿಫಲ ಸಿಗಲಿದೆ. ಇಷ್ಟು ದಿನ ಪಟ್ಟಂತಹ ಕಷ್ಟಕ್ಕೆ ಇದೀಗ ಪ್ರತಿಫಲವನ್ನು ಸಹ ನೀವು ನಿರೀಕ್ಷಿಸಬಹುದಾಗಿರುತ್ತೆ. ಹಿಂದೆ ಮಾಡಿದ್ದ ಹೂಡಿಕೆ ಇದೀಗ ದೊಡ್ಡ ಮೊತ್ತದ ಲಾಭವನ್ನಾದರೆ ತರ್ತಕ್ಕಂಥದ್ದು. ನೀವು ಕೆಲಸವನ್ನು ಮಾಡ್ತಿದ್ರೆ ಕೆಲಸದಲ್ಲಿ ಇದೀಗ ವೇತನೆಯೂ ಸಹ ಏರಿಕೆಯಾಗುವ ಸಾಧ್ಯತೆ ಇರತಕ್ಕಂಥದ್ದು. ನಿರುದ್ಯೋಗಿಗಳಿಗೆ ನಿಮಗೆ ತಕ್ಕ ಉದ್ಯೋಗ ಆದರೆ ಇದೀಗ ಸಿಗ್ತಕ್ಕಂಥದ್ದು. ನಂತರ ಜೀವನದಲ್ಲಿ ಧನಲಾಭ ಪ್ರಾಪ್ತಿಯಾಗಲಿದೆ.
ಕನಸುಗಳೆಲ್ಲ ನನಸಾಗ್ತಕ್ಕಂತಹ ಕಾಲ ಇರ್ತಕ್ಕಂಥದ್ದು. ನಂತರ ಲಾಭ ಬಂದ ನಂತರ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ. ನಂತರ ನೀವು ಮಾಡ್ತಕ್ಕಂತಹ ಪರಿಹಾರವನ್ನು ಈಗ ನಾನು ತಿಳಿಸ್ಕೊಡ್ತಿದ್ದೀನಿ. ಪ್ರತಿದಿನ ಎದ್ದು ಶುದ್ಧ ಮನಸ್ಸಿನಿಂದ ದೇವರನ್ನು ಪ್ರಾರ್ಥನೆ ಮಾಡಿ, ದಾನವನ್ನು ಮಾಡಿ, ನಂತರ ಆಹಾರವನ್ನು ಪ್ರಾಣಿ ಪಕ್ಷಿಗಳಿಗೆ ನೀಡಿದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಕಹಿ ನೆನಪನ್ನು ಮರೆತು ಹೊಸ ಜೀವನದತ್ತ ಹೆಜ್ಜೆಯನ್ನು ಹಾಕಿ. ನಿಮ್ಮ ಕಷ್ಟದಲ್ಲಿರ್ತಕ್ಕಂತಹ ಎಲ್ಲ ಕಹಿ ನೆನಪುಗಳು ಸಹ ದೂರ ಆಗುತ್ತೆ, ಕಷ್ಟಗಳು ದೂರ ಆಗುತ್ತೆ, ಜೀವನದಲ್ಲಿ ಶಾಂತಿಯಾದರೆ ಇರಲಿದೆ. ಇದು ಕುಂಭರಾಶಿಯವರ ಮುಂದಿನ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಬದಲಾವಣೆ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.